ಈ ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕ್ಯಾಪ್ಟನ್ ಸಂತೋಷ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ. ಸರ್, ಮಹಾ ದುರಂತ ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಏನಾಗಿರಬಹುದು, ಏನು ಎಡವಟ್ಟಾಗಿರಬಹುದು ಅಂತ ಪ್ರಾಥಮಿಕವಾಗಿ ತಮಗೆ ಅನ್ನಿಸ್ತಾ ಇದೆ ಸರ್? ಆಫ್ ಕೋರ್ಸ್ ಇಟ್ಸ್ ಅನ್ ಅನ್ಫಾರ್ಚುನೇಟ್ ಸಿಚುವೇಶನ್. ಇದು ಬೋಯಿಂಗ್ 787 ಏರ್ಕ್ರಾಫ್ಟ್, ವೈಡ್ ಬಾಡಿ ಏರ್ಕ್ರಾಫ್ಟ್ ಇದು. ಸೊ ಇಟ್ ಲುಕ್ಸ್ ಲೈಕ್ ಇಂಜಿನ್ ಫೇಲ್ಯೂರ್ ಆನ್ ಟೇಕ್ ಆಫ್. ಓಕೆ. ಇನಿಷಿಯಲ್ ಅಸೆಸ್ಮೆಂಟ್ ಅಲ್ಲಿ, ಬಟ್ ದೇರ್ ಕುಡ್ ಬಿ ಮೆನಿ ರೀಸನ್. ಇಂಜಿನ್ ಫೇಲ್ಯೂರ್ ಆನ್ ಟೇಕ್ ಆಫ್, ಮೇ ಬಿ ಬರ್ಡ್ ಇಟ್ ಆಗಿರ್ಬೋದು ಇಂಜಿನ್ ಫೇಲ್ಯೂರ್ಗೆ, ಆರ್ ಟೆಕ್ನಿಕಲ್ ಫಾಲ್ಟ್ಸ್. ಬಟ್ ಇಟ್ಸ್ ಎ ವೆರಿ ಕ್ರಿಟಿಕಲ್ ಸ್ಟೇಜ್ ಆಫ್ ಫ್ಲೈಟ್. ಜಸ್ಟ್ ಆಫ್ಟರ್ ಟೇಕ್ ಆಫ್ 800 feet ಅಬೋವ್ ದ ಗ್ರೌಂಡ್, ಅಂದ್ರೆ 800 ಅಡಿ ಅಬೋವ್ ಗ್ರೌಂಡ್ ಅಲ್ಲಿ ಫೇಲ್ಯೂರ್ ಆಗಿರೋದ್ರಿಂದ even pilots would not have enough time, maximum on 30 seconds time ಸಿಕ್ಕಿರುತ್ತೆ ಅವ್ರಿಗೆ to react anything to do. So ಈ ತರ ಸಿಚುವೇಶನ್ ಅಲ್ಲಿ even pilots are helpless. But any twin engine commercial jet aircraft ನ even one engine failure ಆದ್ರೂ ಆಪರೇಟ್ ಮಾಡಬಹುದು. It can easily fly safely and land back. But the major effect ಏನಾಗಿದೆ ಅಂದ್ರೆ, ಟೇಕ್ ಆಫ್ weight is always higher than the landing weight. ಆ ಫ್ಯೂಲ್ ಇರುತ್ತೆ ಏರ್ಕ್ರಾಫ್ಟ್ ಅಲ್ಲಿ. ನೀವು ನೋಡಬಹುದು, as soon as it crashed, it has been very big flames out. ಹೌದು. That is basically reason about the massive amount of fuel the aircraft is carrying. Just on take off, ನೀವು ಲ್ಯಾಂಡಿಂಗ್ ಮಾಡ್ಬೇಕಾದ್ರೆ ಅಷ್ಟು ಫ್ಯೂಲ್ ಇರಲ್ಲ, ಏನಕಂದ್ರೆ ಎಲ್ಲ ಬರ್ನ್ ಆಗಿರುತ್ತೆ. This is about nearly 10 hours flight, 10-12 hours flight towards London. So all 12 hours flight ಫ್ಯೂಲ್ ರಿಸರ್ವ್ ಇರುತ್ತೆ ಟ್ಯಾಂಕ್ಸ್ ಅಲ್ಲಿ. ಅದೆಲ್ಲ ಕ್ರಾಶ್ ಆದಕ್ಕೆ ಒಂದೇ ಸತಿ ಬ್ಲಾಸ್ಟ್ ಆಗಿದೆ. ಬಟ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ ಅಟ್ ದಿಸ್ ಸ್ಟೇಜ್. ಬಟ್ ACAS ಡಾಟಾ ಏನ್ ಹೇಳುತ್ತೆ, ಫ್ಲೈಟ್ ಬ್ಲಾಕ್ ಬಾಕ್ಸ್ ಇದೆಲ್ಲ ರಿಕವರಿ ಮಾಡಿದ್ಮೇಲೆ ಆಕ್ಚುಯಲ್ ಪಿಕ್ಚರ್ ಗೊತ್ತಾಗುತ್ತೆ. ಬಟ್ ಅಟ್ ದಿಸ್ ಸ್ಟೇಜ್ ಐ ಥಿಂಕ್ ಇಟ್ಸ್ ಅನ್ ಇಂಜಿನ್ ಫೇಲ್ಯೂರ್ ಆನ್ ಟೇಕ್ ಆಫ್. ದಟ್ಸ್ ಅನ್ ಇನಿಷಿಯಲ್ ಅಸೆಸ್ಮೆಂಟ್. ಆಮೇಲೆ ACAS ಸಿಸ್ಟಮ್ ಅಂತ ಇರುತ್ತೆ, ಏರ್ಕ್ರಾಫ್ಟ್ ಕಮ್ಯುನಿಕೇಶನ್ ಸಿಸ್ಟಮ್ಸ್. ಈ ಇಂಜಿನ್ ಫೇಲ್ಯೂರ್ ಅಂತ ನೀವೇನ್ ರೀಸನ್ ಹೇಳಿದ್ರಿ ಸರ್, ಅದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ ಅಂತ ಹೇಳಿ? ಇಂಜಿನ್ ಫೇಲ್ಯೂರ್ ಅಂದ್ರೆ ಏನು ಅಂತ ಹೇಳಿ. ಇಂಜಿನ್ ಫೇಲ್ಯೂರ್ ಅಂದ್ರೆ, ಈ ಏರ್ಕ್ರಾಫ್ಟ್ 2 ಇಂಜಿನ್ ಇರುತ್ತೆ, ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು. ಓಕೆ. ಆ ಇಂಜಿನ್ ನಂಬರ್ 1, ಇಂಜಿನ್ ನಂಬರ್ 2 ಅಂತ. ಸೊ ಇಂಜಿನ್ ಫೇಲ್ಯೂರ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ ಜಸ್ಟ್ ಈಗ ಗಾಡಿನಲ್ಲಿ ನಾವು ಎಕ್ಸೆಲರೇಟಿಂಗ್, ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ನೋಡಿ, ಏರ್ಕ್ರಾಫ್ಟ್ ಹೆಂಗ್ ಫ್ಲೈ ಆಗುತ್ತೆ ಅಂತ ಬೇಸಿಕ್ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೀವು ಒಂದ್ ಕಾರಲ್ಲಿ ಹೋಗ್ತಾ ಇರ್ತೀರಾ, ಕೈ ಆಚೆ ಇಟ್ಟಿರ್ತೀರಾ. ಕಾರ್ ಸ್ಪೀಡ್ 100 ಕಿಲೋಮೀಟರ್ ಹೋದಾಗ ನೀವು ಕೈ ಆಂಗಲ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಕೈ ಮೇಲೆ ಹೋಗುತ್ತೆ, ಲಿಫ್ಟ್ ಕ್ರಿಯೇಟ್ ಆಗುತ್ತೆ. ಕರೆಕ್ಟ್ ಅಲ್ಲ? ಗಾಡಿ ಜೋರಾಗಿ ಹೋಗ್ತಾ ಇದ್ರೆ ಕೈ. ಅದೇ ತರ ಏರ್ಕ್ರಾಫ್ಟ್ ವಿಂಗ್ಸ್, ರೆಕ್ಕೆ ಇರುತ್ತಲ್ಲ, ರೆಕ್ಕೆ ವಿಲ್ ಕ್ರಿಯೇಟ್ ದ ಲಿಫ್ಟ್. ಆ ಇಂಜಿನ್ ಏನ್ ಮಾಡತ್ತಂದ್ರೆ, ಈ ನಾರ್ಮಲ್ ಫ್ಯಾನ್ ತರ ಅದು ಇಂಜಿನ್ ಆಕ್ಚುಯಲ್ ಆಗಿ. ಇಟ್ಸ್ ಜೆಟ್ ಫ್ಯಾನ್. ಮುಂದೆ ಇರೋ ಗಾಳಿನ ಫಾಸ್ಟ್ ಆಗಿ ಎಳ್ಕೊಂಡು ಹಿಂದೆ ಜೋರಾಗಿ ಬಿಡುತ್ತೆ. ಆದ್ರಿಂದ ಇಟ್ ವಿಲ್ ಕ್ರಿಯೇಟ್ ಎ ಫಾರ್ವರ್ಡ್ ಮೊಮೆಂಟಮ್. ಆ ಫಾರ್ವರ್ಡ್ ಮೊಮೆಂಟಮ್ಗೆ ಏರ್ಕ್ರಾಫ್ಟ್ ಮುಂದೆ ಹೋಗುತ್ತೆ. ಅದರಿಂದ ವಿಂಗ್ಸ್ ಅಲ್ಲಿ ಲಿಫ್ಟ್ ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ದ ಬೇಸಿಕ್ ಫ್ಲೈಯಿಂಗ್ ಕಾನ್ಸೆಪ್ಟ್. ಈಗ ಏನಾಗಿದೆ ಅಂದ್ರೆ, ಟೇಕ್ ಆಫ್ ಅಲ್ಲಿ ವಿತ್ ಫುಲ್ ಥ್ರಸ್ಟ್ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗಿದೆ. ದೇರ್ ಇಸ್ ಎ ಮಿನಿಮಮ್ ಸ್ಪೀಡ್. ಆಮೇಲೆ ಏರ್ಕ್ರಾಫ್ಟ್ ಮಿನಿಮಮ್ ಸ್ಟಾಲ್ ಸ್ಪೀಡ್ ಅಂತ ಇದೆ. ಆ ಸ್ಟಾಲ್ ಸ್ಪೀಡ್ ಗಿಂತ ಕಮ್ಮಿ ಆದ್ರೆ ಕಲ್ ತರ ಬಿದೋಗುತ್ತೆ. ಈ ಹೆಲಿಕಾಪ್ಟರ್ ತರ ಏರ್ಕ್ರಾಫ್ಟ್ ನ ನಿಲ್ಸಕ್ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಫಾರ್ವರ್ಡ್ ಮೊಮೆಂಟಮ್ ಇರಬೇಕು. ಎವ್ರಿ ಏರ್ಕ್ರಾಫ್ಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಸ್ಟಾಲ್ ಸ್ಪೀಡ್ ಅಂತ ಇರುತ್ತೆ. ಆ ಸ್ಪೀಡ್ ಗಿನ್ನ ಕಮ್ಮಿ ಆದ್ರೆ ಅದು ಕೆಳಗೆ ಬಿದೋಗುತ್ತೆ ಏರ್ಕ್ರಾಫ್ಟ್. ಇಟ್ ಕಾಂಟ್ ಏಬಲ್ ಟು ಸಸ್ಟೈನ್ ಏರ್ ಫ್ಲೋ ಮೇಲ್ಗಡೆ. ಸೊ ಇದ್ರಲ್ಲಿ ಏನಾಗಿದೆ ಅಂದ್ರೆ, ಜಸ್ಟ್ ಆಫ್ಟರ್ ಟೇಕ್ ಆಫ್ ಆದಾಗ ಇಂಜಿನ್ ಏನೋ ಪ್ರಾಬ್ಲಮ್ ಆಗಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಸೊ ಆ ಇಂಜಿನ್ ಪ್ರಾಬ್ಲಮ್ ಆದಾಗ ಏನಾಗಿದೆ, ಫಾರ್ವರ್ಡ್ ಮೊಮೆಂಟಮ್ ಕ್ರಿಯೇಟ್ ಆಗಿಲ್ಲ, ಇಂಜಿನ್ ಪವರ್ ಕೊಡದೆ. ಈಗ ನೀವು ಒಂದ್ ಹತ್ತುತ್ತಾ ಇರ್ತೀರಾ ಗಾಡಿಲಿ, ಎಕ್ಸಲರೇಟರ್ ಕೊಡಕ್ಕಾಗಿಲ್ಲ ಅಂದ್ರೆ ಏನಾಗುತ್ತೆ, ಕೆಳಗೆ ಹಿಂದೆ ಬಂದ್ಬಿಡ್ತಿಲ್ಲ, ನಿಂತ್ಕೊಡದ್ ಗಾಡಿ. ಸೇಮ್ ಥಿಂಗ್ ಏರ್ಕ್ರಾಫ್ಟ್ ಆದ್ರೆ ನಾವು ಗ್ರೌಂಡ್ ಅಲ್ಲಿ ನಿಲ್ಸಕ್ ಆಗಲ್ಲ, ಸ್ಪೀಡ್ ಕಮ್ಮಿ ಆಗುತ್ತೆ. ಸ್ಪೀಡ್ ಕಮ್ಮಿ ಆದ್ರೆ ಮಿನಿಮಮ್ ಸ್ಟಾಲ್ ಸ್ಪೀಡ್ ಇರುತ್ತಲ್ಲ, ಆ ಸ್ಪೀಡ್ ಗಿನ್ನ ಕಮ್ಮಿ ಆದ್ರೆ ಅದು ಕಲ್ ತರ ಬಿದೋಗುತ್ತೆ. ಈಗ ನೀವ್ ಏನೇ ಮೇಲೆ ಹೆಸರು ಕೆಳಗೆ ಬೀಳುತ್ತಲ್ಲ, ಬಿಕಾಸ್ ಆಫ್ ಗ್ರಾವಿಟೇಷನ್. ಆ ಗ್ರಾವಿಟೇಷನಲ್ ಫೋರ್ಸ್ ನ ಕಾಂಟ್ರಡಿಕ್ಟ್ ಮಾಡಕ್ಕೆ ಲಿಫ್ಟ್ ಕ್ರಿಯೇಟ್ ಆಗುತ್ತೆ ಏರ್ಕ್ರಾಫ್ಟ್ ಅಲ್ಲಿ. ಸೊ ಈ ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಏನಾಗಿದೆ, ಏರ್ಕ್ರಾಫ್ಟ್ ಮಿನಿಮಮ್ ಸ್ಪೀಡ್ ಇರುತ್ತಲ್ಲ, ಆ ಸ್ಟಾಲ್ ಸ್ಪೀಡ್ ಗಿನ್ನ ಕಮ್ಮಿ ಆದ್ರ ಆಕ್ಚುಯಲ್ ಆಗಿ ಇಟ್ ವಿಲ್ ಫಾಲ್ ಡೌನ್. ಇಟ್ ವಿಲ್ ಕಾಲ್ ದ ಏರ್ಕ್ರಾಫ್ಟ್ ಸ್ಟಾಲ್. ನೀವು ಆ ವಿಡಿಯೋ ನೋಡಬಹುದು. ಜಸ್ಟ್ ಆಫ್ಟರ್ ಟೇಕ್ ಆಫ್, ಇಟ್ಸ್ ಇನ್ ವೆರಿ ಹೈ ಆಟಿಟ್ಯೂಡ್, ನೋಸ್ ಆಟಿಟ್ಯೂಡ್ ಇದೆಯಲ್ಲ ಏರ್ಕ್ರಾಫ್ಟ್, ಅದು ಸ್ಟಾಲ್ ಆಟಿಟ್ಯೂಡ್ ಅಲ್ಲಿ ಇದೆ. ಏರ್ಕ್ರಾಫ್ಟ್ ಆಕ್ಚುಲಿ ದೇ ಟ್ರೈ ಟು, ಅಂದ್ರೆ ಆಸ್ ಸೂನ್ ಎಸ್ ಏರ್ಕ್ರಾಫ್ಟ್ ಸ್ಟಾಲ್ ಆಗುತ್ತೆ ಅಂದ್ರೆ ನೋಸ್ ಡೌನ್ ಫುಲ್ ಥ್ರಸ್ಟ್ ಮಾಡಬೇಕು. ಬಟ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ದೇ ಹ್ಯಾವ್ ಲೆಸ್ ದೆನ್ 30 seconds ಐ ಥಿಂಕ್ ಮ್ಯಾಕ್ಸಿಮಮ್.
ಅವ್ರಿಗೆ ಏನು ಆಮೇಲೆ ದ ಮ್ಯಾಕ್ಸಿಮಮ್ ಯು ಕ್ಯಾನ್ ಡೂ ಆಸ್ ಎ ಪೈಲಟ್ ಈ ತರ ಸಿಚುವೇಶನ್ ಅಲ್ಲಿ ಓನ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ 30 degrees ಫ್ರಮ್ ದ ನೋಸ್, ಆ ಕಡೆ ಡೈವರ್ಟ್ ಮಾಡ್ಬೇಕು. ಬಟ್ ಇದೆಲ್ಲ ಫುಲ್ ಬಿಲ್ಟ್ ಅಪ್ ಏರಿಯಾ ಇರೋದ್ರಿಂದ ಅಲ್ಲಿ ಏನು ಮಾಡಕ್ಕಾಗಿಲ್ಲ ಆ ಪೈಲಟ್ಗೆ. ಐ ಫೀಲ್ ವೆರಿ ಸಾರಿ ಫಾರ್ ದೆಮ್. ದೇ ಕುಡ್ ನಾಟ್ ಹ್ಯಾವ್ ರಿಯಾಕ್ಟೆಡ್ ಆನ್ ಇಟ್. It just would have been very instantaneous. I think they couldn't even able to realize what has happened. 30 seconds ಅಲ್ಲಿ ಏನ್ ಮಾಡಬಹುದಾಗಿತ್ತು ಸರ್ ಪೈಲಟ್? ಏನ್ ಮಾಡಕ್ ಅವಕಾಶ ಇತ್ತು? See, ಏನ್ ಮಾಡಕ್ ಅವಕಾಶ ಇದೆ ಅಂದ್ರೆ ಆಸ್ ಪರ್ ದ ಬುಕ್ಸ್ 30 seconds ಅಲ್ಲಿ ಜಸ್ಟ್ ಆಫ್ಟರ್ ಟೇಕ್ ಆಫ್ ಈ 30 degree attitude ಅಂತ ಕರಿತೀವಿ. 30 degree ಫ್ರಂಟ್ ಅಲ್ಲಿ ಏರ್ಕ್ರಾಫ್ಟ್ ಅಲ್ಲಿ ನಾವು ಉಲ್ಟಾ ತಿರ್ಗಕ್ ಆಗಲ್ಲ. ಆ ಏರ್ಕ್ರಾಫ್ಟ್ ಏನ್ಕನ ಪವರ್ ಇಲ್ಲ. ಫ್ರಂಟ್ ಅಲ್ಲಿ 30 degree ರೈಟ್ ಸೈಡ್ ಮತ್ತೆ 30 degree ಲೆಫ್ಟ್ ಸೈಡ್ ಯಾವ್ದಾದ್ರು ಓಪನ್ ಸ್ಪೇಸ್ ಇದ್ರೆ ಯು ಟ್ರೈ ಟು ಕ್ರಾಶ್ ದೇರ್. ಯು ಟ್ರೈ ಟು ಕ್ರಾಶ್ ಲ್ಯಾಂಡ್ ದೇರ್. ಬಟ್ ವಿತ್ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಎಲ್ಲ ಬಿಲ್ಟ್ ಅಪ್ ಇರೋದ್ರಿಂದ ಅಲ್ಲಿ ಏನು ಮಾಡಕ್ ಆಗಲ್ಲ. ಇಟ್ಸ್ ಅನ್ ಹೆಲ್ಪ್ಲೆಸ್ ಸಿಚುವೇಶನ್ ಅದು. ದೇ ವುಡ್ ಹವ್ ರಿಯಲೈಸ್ ಸ್ಟ್ರೈಟ್ ಅವೇ ಆಸ್ ಸೂನ್ ಆಸ್ ಏರ್ಕ್ರಾಫ್ಟ್ ಸ್ಟಾಲ್ ಆಯ್ತು ಅಂದಾಗ್ಲೇ ಪೈಲಟ್ಸ್ಗೆ ವಿತ್ ಇನ್ ಲೈಕ್ 10 seconds ಮುಂಚೆನೆ ಗೊತ್ತಾಗಿರೋದು, ಒಂದು 20 seconds ಮುಂಚೆನೆ ವಿ ಆರ್ ಗಾನ್ ಅಂತ. ಹೌದು, ಅವ್ರು ಇನ್ಫಾರ್ಮೇಶನ್ ಪಾಸ್ ಮಾಡಿದಾರೆ ಹಿಂಗೊಂದು ಆಗ್ತಾ ಇದೆ ಅಂತ ಹೇಳಿ ATCಗೆ ಮಾಡಿರ್ತಾರೆ. ಮೇಡೆ ಅಂತ ಕಾಲ್ ಮಾಡಿರ್ತಾರೆ. ಹೌದು ಹೌದು. ಸೊ ಇಫ್ ದ ಮೇಡೆ ಕಾಲ್ ಕಮ್ ಮೀನ್ಸ್ ನಾವು ಸಾಯ್ತಾ ಇದೀವಿ, ದೇರ್ ಇಸ್ ನೋ, ದೇ ವಿಲ್ ಗಿವ್ ದ ಫಸ್ಟ್ ಪ್ರಿಫರೆನ್ಸ್ ATC ಎಲ್ಲಾರು ಇವ್ರಿಗೆ. ಬಟ್ ಮೇಡೆ ಕಾಲ್ ಬಂದ್ರೆ ಇಟ್ಸ್ ಎ ಲೈಫ್ ಅಂಡ್ ಡೆತ್ ಸಿಚುವೇಶನ್ ಅಂತ. ಮೇಡೆ ಕಾಲ್ ಬಂದ ತಕ್ಷಣ ATC ಏನ್ ರಿಯಾಕ್ಟ್ ಮಾಡುದು ಸರ್? ಏನ್ ಮಾಡೋದಕ್ಕೆ ಅವಕಾಶ ಇತ್ತು? ATC is only they can able to assist only from the ground. They can't able to do anything. The only pilots can able to do anything on the air. The ATC ಒಂದೇ ಏನ್ ಮಾಡ್ಬೋದು ಅಂದ್ರೆ ಬೇರೆ ಟ್ರಾಫಿಕ್ ನೆಲ್ಲ ದೂರ ಕಳಿಸಬಹುದು. ಈ ಏರ್ಕ್ರಾಫ್ಟ್ ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ಬೋದು ಅಷ್ಟೇ. ಬೇರೆ ಇನ್ನೇನು ಮಾಡಕ್ಕಾಗಲ್ಲ ಅವ್ರ ಕೈಗೆ. ಬಟ್ ದ ಓನ್ಲಿ ಏನಂದ್ರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಇಟ್ ಈಸ್ ವೆರಿ ಏನಂದ್ರೆ ಬ್ಯಾಡ್ ಲಕ್, ಬ್ಯಾಡ್ ಟೈಮ್ ಅಂತಾರಲ್ಲ, ದಿಸ್ ಇಸ್ ಎಕ್ಸಾಕ್ಟ್ಲಿ ಮೀನಿಂಗ್ ಆಫ್ ದಟ್. ಈಗ ಮೇಲ್ಗಡೆ ಇಂಜಿನ್ ಫೇಲ್ಯೂರ್ ಆದ್ರೆ ಒಂದು 30,000 feet ಅಲ್ಲಾದ್ರೆ ಯು ವಿಲ್ ಗೆಟ್ ಎನಫ್ ಟೈಮ್. You can able to react, you can able to plan. There are so many other options you can explore. ಎಷ್ಟು ಹೈಟ್ ಅಲ್ಲಿ ಆದ್ರೆ ಸರ್? ಅರೌಂಡ್ ನಾರ್ಮಲಿ ಈ ಏರ್ಕ್ರಾಫ್ಟ್ಸ್ ಎಲ್ಲ 36,000-38,000 feet ಕ್ರೂಸಿಂಗ್ ಆಲ್ಟಿಟ್ಯೂಡ್ ಇರುತ್ತೆ ಇದಕ್ಕೆಲ್ಲ. ಅಲ್ಲಿ ಇಂಜಿನ್ ಫೇಲ್ಯೂರ್ ಆದ್ರೆ ಸೊ 3 degrees ಲೈಕ್ ಫುಲ್ ಕಂಪ್ಲೀಟ್ ಇಂಜಿನ್ ಫ್ಲೇಮ್ ಔಟ್ ಆದ್ರೆ ಸೊ ನಿಮ್ಗೊಂದು half an hour to 45 minutes you will have a time ಟು ಏರ್ಕ್ರಾಫ್ಟ್ ಇಂದ ಗ್ಲೈಡ್ ಮಾಡ್ಕೊಂಡು. ಈಗ ನೀವು ತುಂಬಾ ಹೈಟ್ ಅಲ್ಲಿ ಕಾರಲ್ಲಿ ಇರ್ತೀರಾ, ಡೌನ್ ಹೋಗ್ತಾ ಇದ್ರೆ ಫ್ರೀ ಮೂವ್ಮೆಂಟ್ ಸಿಗುತ್ತಲ್ಲ ನಿಮ್ಗೆ ಗ್ರಾವಿಟಿಲಿ, ಸೇಮ್ ಅದೇ ತರ ಏರ್ಕ್ರಾಫ್ಟ್ ಇಳಿಬೇಕಾದ್ರೂ ಫಾರ್ವರ್ಡ್ ಮೂವ್ಮೆಂಟಮ್ ಇಂದ ಇಟ್ ವಿಲ್ ಟೇಕ್ ಅಬೌಟ್ 40 minutes ಯು ವಿಲ್ ಗೆಟ್ ಎ ಏರ್ ಟೈಮ್. ಅಷ್ಟ್ರಲ್ಲಿ ನೀವೇನೋ ಪ್ಲಾನ್ ಮಾಡಿ ಏನಾದ್ರೂ ಒಂದು ರೀಸ್ಟಾರ್ಟ್ ಮಾಡೋದು, ಏನೋ ಒಂದು ಪ್ರೊಸೀಜರ್, ದೇರ್ ಕ್ಯಾನ್ ಬಿ ಮೆನಿ ಮಲ್ಟಿಪಲ್ ವೇಸ್ ಯು ಕ್ಯಾನ್ ಏಬಲ್ ಟು ಗ್ರೌಂಡ್ ಅಸಿಸ್ಟೆನ್ಸ್ ಏನೋ ಮಾಡ್ಬೋದು. ಬಟ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಇಟ್ಸ್ ಎ ವೆರಿ ಹೆಲ್ಪ್ಲೆಸ್ ಸಿಚುವೇಶನ್, very unfortunate situation. Even for pilots it would have been a very helpless situation. You would be just like a passenger, I think, in this particular case. ನಿಜ. ಈ ಎಂಜಿನ್ ಪ್ರಾಬ್ಲಮ್ ಅನ್ನೋದು ಟೇಕ್ ಆಫ್ ಸಂದರ್ಭದಲ್ಲೇ ಮ್ಯಾಕ್ಸಿಮಮ್ ಆಗುತ್ತೆ ಸರ್? So see, take off and landing is a critical stage of flight. So take off ಈ ಟೈಮ್ ಅಲ್ಲಿ ಆದ್ರೆ ಇಟ್ಸ್ ಎ ವೆರಿ ಕ್ರಿಟಿಕಲ್ ಸ್ಟೇಜ್. ನೀವು ಮೇಲಿದ್ದಾಗ ಕೆಳಗ್ ಬರಕ್ ಟೈಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ 30,000, 36,000 feet ಅಲ್ಲಿ ಇದ್ದಾಗ. ಬಟ್ ಆನ್ ಟೇಕ್ ಆಫ್, ಸೊ ವೆನ್ ಯು ಆರ್ ಆನ್ ಟೇಕ್ ಆಫ್ ಯು ಜಸ್ಟ್ ಕ್ಲೈಂಬಿಂಗ್ ನಿಮಗೆ ಪವರ್ ಬೇಕು. ನಿಮ್ಗೆ ಪವರ್ ಜನರೇಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಏರ್ಕ್ರಾಫ್ಟ್ ಕೆಳಗೆ ಬಂದ್ಬಿಡುತ್ತೆ. ಸೊ ಯು ಡೋಂಟ್ ಹ್ಯಾವ್ ಗ್ರೌಂಡ್ಗೂ ಏರ್ಗೂ ಜಾಸ್ತಿ ಸ್ಪೇಸ್ ಇರಲ್ಲ. ಆಬ್ವಿಯಸ್ಲಿ ಯು ಗಾಟ್ ಟು ಕ್ರಾಶ್. ಯಾವುದೇ ಅವಕಾಶಗಳೇ ಇರಲ್ಲ ಪೈಲಟ್ ಕೈನಲ್ಲಿ. ಈ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಮೇ ಬಿ ಲೆಸ್ ದನ್ 30 seconds ಟೈಮ್ ಐ ಥಿಂಕ್. ಇನ್ನೊಂದು ಏನಾಗಿರ್ಬೋದು ಅಂದ್ರೆ ಇಂಜಿನ್ ಮೇಜರ್ ಫ್ಲೇಮ್ ಔಟ್ ಏನಾಗುತ್ತೆ ಅಂದ್ರೆ ಏರ್ಪೋರ್ಟ್ಸ್ ಅಲ್ಲಿ ಮೇಜರ್ಲಿ ಈಗ ಇನ್ನೊಂದು 2011 ಅಲ್ಲಿ US ಅಲ್ಲಿ ವುಡ್ಸನ್ ರಿವರ್ ಕ್ರಾಶ್ ಆಯ್ತು, ಏರ್ಬಸ್ 320. ಜಸ್ಟ್ ಆಫ್ಟರ್ ಟೇಕ್ ಆಫ್ ಸೇಮ್ ಥಿಂಗ್, ದೇ ಕ್ಲೈಮ್ಡ್ ಅಪ್ ಟು 3,000 feet. 2 ಇಂಜಿನ್ ಫ್ಲೇಮ್ ಔಟ್ ಆಗುತ್ತೆ. ಸೊ ಇಟ್ ವಾಸ್ ಎ ಮಿರಾಕ್ಯುಲಸ್ ಎಸ್ಕೇಪ್. ಆ 2 ಇಂಜಿನ್ ಫ್ಲೇಮ್ ಔಟ್ ಆದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮುಂದೆನೆ ರಿವರ್ ಇರುತ್ತೆ, ವುಡ್ಸನ್ ರಿವರ್ ಅಂತ. ಈ ಕುಡ್ ಏಬಲ್ ಟು ಸೇಫ್ಲಿ crash land the aircraft in the water and all the passenger was saved on Airbus 320. ಹೌದು, ಅದ್ರ ಬಗ್ಗೆ ಮೂವಿನೂ ಬಂದಿದೆ. ಸೊ ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಅಲ್ಲಾದ್ರೆ ನದಿ ಇತ್ತು, ವುಡ್ಸನ್ ರಿವರ್. ಇಲ್ಲಿ ಏನು ಇಲ್ಲ, ಬಿಲ್ಟ್ ಅಪ್ ಏರಿಯಾ ಅಹಮದಾಬಾದ್ ಏರ್ಪೋರ್ಟ್ ಅಲ್ಲಿ. ಸೊ ಇಲ್ಲಿ ಯಾವ ಆಪ್ಷನ್ ಇಲ್ಲ. ಆಮೇಲೆ ಇಟ್ಸ್ ಓನ್ಲಿ 800 feet. ಆ ಪರ್ಟಿಕ್ಯುಲರ್ ಸಿಚುವೇಶನ್ಗೆ 3,000 feet ಸ್ಪೇಸ್ ಇತ್ತು. ಇಟ್ ವಾಸ್ ಅಬೌಟ್ 1 minute ಟೈಮ್. ಇದಕ್ಕೆ ಲೆಸ್ ದೆನ್ 30 seconds ಟೈಮ್, ಇವನ್ ಲೆಸ್ ದೆನ್ ಮೇ ಬಿ 20 seconds ಟೈಮ್ ಐ ಥಿಂಕ್ ಇನ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್.
ನೀವೀಗೇನ್ ಎಂಜಿನ್ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್, ಇದು ಟೇಕ್ ಆಫ್ಗಿಂತ ಮುಂಚೆ ಸಾರ್ಟ್ ಔಟ್ ಮಾಡ್ಕೊಳ್ಳುವಂಥ ಅಥವಾ ಫೈಂಡ್ ಔಟ್ ಮಾಡುವಂತಹ ಸಮಸ್ಯೆ ಅಲ್ವಾ? ಸಿ ದೇರ್ ಆರ್ ಪರ್ಟಿಕ್ಯುಲರ್ ಚೆಕ್ಸ್ ಆನ್ ಇಂಜಿನ್. ಟೇಕ್ ಆಫ್ ಮಾಡಕ್ ಮುಂಚೆ ಪ್ರೀ ಫ್ಲೈಟ್ ಚೆಕ್ಸ್ ಅಂತ ವಿ ಗಾಟ್ ಟು ಡೂ ಎವ್ರಿ ಏರ್ಕ್ರಾಫ್ಟ್ ಎವ್ರಿ ಟೈಮ್ ಇಟ್ ಲ್ಯಾಂಡ್ಸ್. ಸೊ ಪ್ರೀ ಫ್ಲೈಟ್ ಚೆಕ್ಸ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿದ್ರೇನೆ ಟೇಕ್ ಆಫ್ಗೆ ಅಪ್ರೂವಲ್ ಆಗೋದು. ಹೌದು. ಸೊ ಅದೆಲ್ಲ ಕರೆಕ್ಟ್ ಆಗಿದ್ದು ಜಸ್ಟ್ ಆಫ್ಟರ್ ಟೇಕ್ ಆಫ್ ಮೇ ಬಿ ರನ್ವೇಲಿ ಏನಾದ್ರು ಡಿಬ್ರೀಸ್, ಏನಾದ್ರು ಮೆಟಲ್ಸ್ ಇಂಜಿನ್ ಹೊಡೆದು ಸಮಥಿಂಗ್ ಏರ್ಕ್ರಾಫ್ಟ್ ಪಿಕ್ಡ್ ಅಪ್ ಆನ್ ದ ರನ್ವೇ ಆನ್ ಜಸ್ಟ್ ಆಫ್ಟರ್ ಟೇಕ್ ಆಫ್, ದಟ್ ಪರ್ಟಿಕ್ಯುಲರ್ ಆ ತರ ಸಿಚುವೇಶನ್ ಆಗಿರ್ಬೋದು. ಮೇ ಬಿ ಇನ್ನೊಂದೇನಂದ್ರೆ ಬೋಯಿಂಗ್ 787 ಅಲ್ಲಿ ಇನ್ನೊಂದು ಎಮಿರೇಟ್ಸ್ ಏರ್ಲೈನ್ ಅಲ್ಲಿ ಇಟ್ ಹ್ಯಾಸ್ ಹ್ಯಾಪನ್ ದ ಸೇಮ್ ಸಿಚುವೇಶನ್. ಫ್ಯೂಲ್ ಇಂಜೆಕ್ಷನ್ ಲಿವರ್ ಕಟ್ ಆಗ್ಬಿಟ್ಟಿದೆ just after landing, just before landing. Same, it was, they were flying to London. So that time also it was a crash landing, but adralli ee tara situation alla almost 80% passenger were saved. This was also 10 years ago. Maybe that could be a reason. ಇವಾಗ ಏನು ಹೇಳಕ್ಕಾಗಲ್ಲ. ಆಕ್ಚುಯಲ್ ಆಗಿ ಬ್ಲಾಕ್ ಬಾಕ್ಸ್ ಮತ್ತೆ ಇಂಜಿನ್ ರೆಕಾರ್ಡಿಂಗ್ಸ್ ಎಲ್ಲ ಬಂದ್ಮೇಲೆ ಅಟ್ ದಿಸ್ ಸ್ಟೇಜ್ ಮೇ ಬಿ ದ ಗ್ರೌಂಡ್ ಕಂಟ್ರೋಲ್ಗೆ ACAS ಸಿಸ್ಟಮ್ ಇಂದ ಕಮ್ಯುನಿಕೇಶನ್ ಹೋಗಿರುತ್ತೆ. ಅದ್ರಲ್ಲಿ ಏನ್ ಹೇಳ್ತಾರೆ ಡಾಟಾ ನೋಡ್ಬೇಕು, ಅದ್ರದ್ದೆಲ್ಲ ತೋರ್ಸತ್ತದು ಏರ್ಕ್ರಾಫ್ಟ್ ಇಂಜಿನ್ ಪರ್ಫಾರ್ಮೆನ್ಸ್ ಅದೆಲ್ಲ. ಸರ್ ಇದು 2010 ಅಲ್ಲಿ ಮಂಗಳೂರಲ್ಲಿ ಆಯ್ತಲ್ಲ, ಅವಾಗ್ಲೂ ಬೋಯಿಂಗ್ ನೋಡಿದೆ, ಬಟ್ 737 ಬೋಯಿಂಗ್ 737 ಅದು ಎಂಟೈರ್ಲಿ ಡಿಫ್ರೆಂಟ್ ಸಿಚುವೇಶನ್. ಅದು ಬಿಕಾಸ್ ಆಫ್ ಪೈಲಟ್ ಫಟೀಗ್, ಅಂದ್ರೆ ಅದು ಹ್ಯೂಮನ್ ಎರರ್. ಇಟ್ ವಾಸ್ ನಾಟ್ ಎ ಏರ್ಕ್ರಾಫ್ಟ್ ಟೆಕ್ನಿಕಲ್ ಎರರ್, ದಟ್ ವಾಸ್. ಓಕೆ. ಅದೇನಂದ್ರೆ ಅರ್ಧ ರನ್ವೇ ಆದ್ಮೇಲೆ ಈ ಸ್ಟಿಲ್ ಟ್ರೈ ಟು ಲ್ಯಾಂಡ್, ಈ ಶುಡ್ ಹವ್ ಮಿಸ್ಡ್ ಅಪ್ರೋಚ್. ಅಂದ್ರೆ ಮಿಸ್ಡ್ ಅಪ್ರೋಚ್ ಅಂದ್ರೆ ಇನ್ನೊಂದ್ ಸತಿ ಒಂದ್ ರೌಂಡ್ ಏರ್ಕ್ರಾಫ್ಟ್ ಸರ್ಕಿಟ್ ಮಾಡಿ ಇನ್ನೊಂದ್ ಸತಿ ಲ್ಯಾಂಡ್ ಮಾಡಕ್ ಟ್ರೈ ಮಾಡ್ಬೇಕಿತ್ತು ಅವರು ಅರ್ಧ ರನ್ವೇ ಕಂಪ್ಲೀಟ್ ಆದ್ಮೇಲೆ ಸ್ಟಿಲ್ ಟ್ರೈ ಟು ಲ್ಯಾಂಡ್. ದೇರ್ ವಾಸ್ ನಾಟ್ ಎನಫ್ ಸ್ಪೇಸ್ ಟು ಸ್ಟಾಪ್ ಮಾಡಕ್ ಏರ್ಕ್ರಾಫ್ಟ್ ನ. ಅದಕ್ಕೆ ಟೇಬಲ್ ಟಾಪ್ ರನ್ವೇ ಇಂದ ರನ್ವೇ ರನ್ ಔಟ್ ಆಗಿ ಟಾಪ್ ಅಲ್ಲಿ ಆಗಿದೆ ಏರ್ಕ್ರಾಫ್ಟ್. ಬಟ್ ಇದು ಜಸ್ಟ್ ಐ ಡೋಂಟ್ ಥಿಂಕ್ ಸೊ ಎನಿ ಮಿಸ್ಟೇಕ್ಸ್ ಫ್ರಮ್ ಫ್ಲೈಟ್ ಕ್ರೂ. ಇದು ಹ್ಯೂಮನ್ ಎರರ್ ಅನ್ನೋದಕ್ಕಿಂತ ಟೆಕ್ನಿಕಲ್ ಎರರ್ ಐ ಥಿಂಕ್ ದಿಸ್ ಒನ್. ಈ ಬೋಯಿಂಗ್ ಪ್ಯಾಸೆಂಜರ್ ವಿಮಾನಗಳ ಬಗ್ಗೆನೇ ಏನೋ ಒಂದು ಸ್ವಲ್ಪ ಸಮಸ್ಯೆ ಇದೆ ಅನ್ನುವಂತ ಮಾತಿದೆಯಲ್ಲ ಸರ್, ಅದು ನಿಜ ಅನ್ಸುತ್ತೆ ಸರ್? ಬಟ್ ಬೋಯಿಂಗ್ ಏರ್ಕ್ರಾಫ್ಟ್ ಲೈಕ್ ಇಟ್ಸ್ ಬೀನ್ ಓವರ್ ಐ ಥಿಂಕ್ 100 years ಆಗಿದೆ ಅಂತ. 100 years ಗಿಂತ ಒಂದು 70-80 years ಆಗಿರ್ಬೇಕು. ಇಟ್ಸ್ ಎ ವೆರಿ ಸೇಫ್ ಏರ್ಕ್ರಾಫ್ಟ್. ಈವನ್ ಐ ಬಿನ್ ಫ್ಲೈಯಿಂಗ್ 737 ಏರ್ಕ್ರಾಫ್ಟ್. ಸೊ ಇಟ್ಸ್ ವೆರಿ ಸೇಫ್ ಏರ್ಕ್ರಾಫ್ಟ್. ಬಟ್ ವೆರಿ ಅನ್ಫಾರ್ಚುನೇಟ್, ಬರೀ ಅವ್ರದೇ ಏರ್ಕ್ರಾಫ್ಟ್ ಕ್ರಾಶ್ ಆಗ್ತಾ ಇದೆ ಏರ್ಬಸ್ ಗಿಂತ. But technical side, it's a very solid aircraft. It has a very good safety recording. Very few aircraft. In 787, I think this is the first aircraft which has been crashed like this on ee tara situation alli. Boeing 787. ಸರ್, ನೀವಾಗಲೇ ಅದು ಮೇ ಡೇ ಕಾಲ್ ಅಂತ ಉಲ್ಲೇಖ ಮಾಡ್ತಾ ಇದ್ರಿ. ಅದು ಎಕ್ಸಾಕ್ಟ್ ಆಗಿ ಯಾವ ಟೈಮಲ್ಲಿ ಮಾಡ್ತಾರೆ, ಅದೇನು ಅದನ್ನ ಒಂದು ಸ್ವಲ್ಪ ವಿವರಿಸಬಹುದಾ ಸರ್? ಮೇಡೇ ಅಂದ್ರೆ 3 ಸತಿ ಮೇಡೇ ಅಂದ್ರೆ ಇಟ್ ಇಸ್ ಲೈಕ್ ಅಬ್ಸಲ್ಯೂಟ್ ಸೈಲೆಂಟ್ ಏರ್ ಟ್ರಾಫಿಕ್ ಕಂಟ್ರೋಲರ್ ಅಲ್ಲಿ. ಆ ಕಾಲ್ ಯಾವಾಗ ಮಾಡೋದಂದ್ರೆ ನಮ್ ಪ್ರಾಣ ಹೋಗ್ತಾ ಇದೆ, ಅಬ್ಸಲ್ಯೂಟ್ ನಮ್ ಕೈಲಿ ಸೇವ್ ಮಾಡಕ್ ಆಗ್ತಾ ಇಲ್ಲ, ವಿ ನೀಡ್ ಎಮರ್ಜೆನ್ಸಿ ಫ್ರಮ್ ದ ಗ್ರೌಂಡ್ ಅಂದ್ರೆ ಎಲ್ಲಾರು ಸೈಲೆಂಟ್ ಆಗ್ಬಿಡ್ತಾರೆ. ಫಸ್ಟ್ ಪ್ರಿಯಾರಿಟಿ ನಿಮ್ಗೆ ಮೇಡೇ ಕಾಲ್ ಇಶ್ಯೂ ಮಾಡಿದ ತಕ್ಷಣ. ಸೊ ಅಂದ್ರೆ ಇಟ್ ಮೀನ್ಸ್ ಯು ಆರ್ ಗಾನ್. ನಮ್ಗೆ ಏನು ಹೆಲ್ಪ್ಲೆಸ್ ಸಿಚುವೇಶನ್, ವಿ ನೀಡ್ ಅರ್ಜೆಂಟ್ ಹೆಲ್ಪ್ ಅಂತ ಅಷ್ಟೇ. ಮೇಡೇ ಕಾಲ್ ಇಸ್ ಲೈಕ್ ರೆಡ್ ಅಲರ್ಟ್. ಈಗ ನೀವು ಆಂಬುಲೆನ್ಸ್ ಸೈರನ್ ಹಾಕ್ದಂಗೆ ಪ್ರಾಣ ಹೋಗ್ತಾ ಇದೆ ಅಂತ ಏರ್ಕ್ರಾಫ್ಟ್ ಅಲ್ಲಿ. ಬಟ್ ಇದು ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ ಮೇಡಮ್, ವಿಚ್ ಕೆನಾಟ್ ಬಿ ಎಕ್ಸ್ಪ್ಲೈನ್. ಯಾವ ಪೈಲಟ್ಸ್ ಏನು ಮಾಡಕ್ ಆಗಿರಲ್ಲ ಇದು. ಆಕ್ಚುಲಿ ವಿಲ್ ಬಿ ಹ್ಯಾವಿಂಗ್ ಲೆಸ್ ದೆನ್ ಮೇ ಬಿ 20-30 seconds ಟೈಮ್ ಟು ರಿಯಾಕ್ಟ್ ಆನ್ ದಿಸ್. ಅದ್ರಲ್ಲಿ ಏನು ಮಾಡಕ್ಕಾಗಲ್ಲ. ಮೇಲಾಗಿದ್ರೆ ಏನ್ ಬೇಕಾದ್ರೂ ದೇರ್ ಆರ್ ಸೋ ಮೆನಿ ಮಲ್ಟಿಪಲ್ ವೇಸ್. ದ ಪೈಲಟ್ಸ್ ಆರ್ ಬೀನ್ ಟ್ರೈನ್ಡ್ ವೆರಿ ಹೈಲಿ, ಆಲ್ ದ ಸಿಮ್ಯುಲೇಟರ್ಸ್ ಎಲ್ಲ ಟ್ರೈನಿಂಗ್ ಮಾಡಿರ್ತಾರೆ, ಎವ್ರಿ ಪಾಸಿಬಲ್ ವೇ ಫೇಲ್ಯೂರ್. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ಆಲ್ಸೋ ದೇರ್ ಇಸ್ ಎ ಟ್ರೈನಿಂಗ್ ಇಂಜಿನ್ ಫೇಲ್ಯೂರ್ ಆನ್ ಟೇಕ್ ಆಫ್ ಅಂತ. ಬಟ್ ಒನ್ ಇಂಜಿನ್ ಫೇಲ್ಯೂರ್ ಆದ್ರೆ ವಿತ್ ಅನದರ್ ಒನ್ ಲೈವ್ ಇಂಜಿನ್ ಯು ಕ್ಯಾನ್ ಏಬಲ್ ಟು ಸೇಫ್ಲಿ ಫ್ಲೈ ಅಂಡ್ ಲ್ಯಾಂಡ್ ದ ಏರ್ಕ್ರಾಫ್ಟ್. ಬಟ್ ವಿತ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ಇದು ಏನ್ 2 ಇಂಜಿನ್ ಫೇಲ್ಯೂರ್ ಆಗಿದೆಯಾ ಇಲ್ಲ ಸಿಂಗಲ್ ಇಂಜಿನ್ ಫೇಲ್ಯೂರ್ ಆಗಿದೆ ಅದು ಇನ್ಫಾರ್ಮೇಶನ್ ಇಲ್ಲ ಇನ್ನ ನಮ್ಗೆ. ಬಟ್ ಇಟ್ಸ್ ಬೇಸಿಕಲಿ ಇಂಜಿನ್ ಫೇಲ್ಯೂರ್ ಫಾರ್ ಶೋ. ದ ಥ್ರಸ್ಟ್ ಇಶ್ಯೂನೇ ಅದಾಗಿರೋದು, ಬೇರೆ ಇನ್ನೇನು ಇಶ್ಯೂ ಇಲ್ಲ ಅಲ್ಲಿ. ಈ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಬ್ಲಾಸ್ಟ್ ರೀತಿ ಕಾಣಿಸುತ್ತೆ ದೃಶ್ಯ, ಅದು ಕಂಪ್ಲೀಟ್ ಇಂಜಿನ್ ಬ್ಲಾಸ್ಟ್ ಆಗದ ಸರ್?
ಇಂಜಿನ್ ಬ್ಲಾಸ್ಟ್ ಆಗೋದಲ್ಲ, ಏರ್ಕ್ರಾಫ್ಟ್ ಅಲ್ಲಿ ಫ್ಯೂಲ್ ಇರುತ್ತೆ. ಸೊ ದ ಫ್ಯೂಲ್, ಆ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ ಅಬೌಟ್ 2.5 ಟನ್ಸ್ ಫ್ಯೂಲ್ ಪರ್ ಅವರ್ ಕನ್ಸಪ್ಷನ್ ಆಗುತ್ತೆ ಫ್ಯೂಲು. ಸೊ 10 ಅವರ್ಗೆ ಅಂದ್ರೆ ಒಂದು 25 ಟನ್ಸ್ ಫ್ಯೂಲ್, ಮಿನಿಮಮ್ 25 to 30 ಟನ್ಸ್ ಫ್ಯೂಲ್ ಏರ್ಕ್ರಾಫ್ಟ್ ಲೋಡ್ ಆಗಿರುತ್ತಲ್ಲ, ಅದು ಸಡನ್ ಆಗಿ ಇಗ್ನಿಷನ್ ಆದಾಗ ಇಟ್ ವಿಲ್ ಜಸ್ಟ್ ಫ್ಲೇಮ್ ಔಟ್. ಆ ತರ ಬಾಂಬ್ ತರ ಇದಾಗುತ್ತದು ಅಷ್ಟೇ. ಈಗ ನೀವು ಇಲ್ಲಿಂದ ಲಂಡನ್ ಫ್ಲೈ ಮಾಡಿ ಲಂಡನ್ ವರ್ಗು ಹೋಗೋವರೆಗೂ ಫ್ಯೂಲ್ ಇರುತ್ತಲ್ಲ, ಅಲ್ಲಿ ಹೋಗ್ದಾದ್ಮೇಲೆ ಎಲ್ಲ ಇದೆಲ್ಲ ಬರ್ನ್ ಆಗಿರುತ್ತೆ ಆನ್ ದ ವೇ. ಏರ್ಕ್ರಾಫ್ಟ್ ವುಡ್ ಬಿ ಮಚ್ ಲೈಟರ್ ವೆಯ್ಟ್ ಅಲ್ಲ. ಬಟ್ ಇವಾಗ ಇಟ್ ಇಸ್ ಜಸ್ಟ್ ಲೋಡೆಡ್, ಫುಲ್ಲಿ ಲೋಡೆಡ್ ಇದು. ಆಲ್ ದ ಎಂಟೈರ್ ಫ್ಯೂಲ್. ಆಮೇಲೆ ಏರ್ಕ್ರಾಫ್ಟ್ ಆಲ್ವೇಸ್, ಈಗ ನೀವು ಟೇಕ್ ಆಫ್ ಮಾಡಿದ ತಕ್ಷಣ ಏರ್ಕ್ರಾಫ್ಟ್ ಲ್ಯಾಂಡ್ ಮಾಡಕ್ಕೂ ಡೈರೆಕ್ಟ್ ಆಗ್ತಿರ್ಲಿಲ್ಲ ಅವರು. ದೇ ಕುಡ್ ಫ್ಯೂಲ್ ಡಂಪ್ ಮಾಡೇ ಲ್ಯಾಂಡ್ ಮಾಡ್ಬೇಕಿತ್ತು ಅಕಸ್ಮಾತ್. ದೇ ಕುಡ್ ಹ್ಯಾವ್ ಎನಿ ಚಾನ್ಸ್ ಟು ಕಮ್ ಬ್ಯಾಕ್. ಈ ಫ್ಯೂಲ್ ಅರ್ಧ ಫ್ಯೂಲ್ ನ ಈಚೆ ಇದ್ ಮಾಡಿ ಡಿಸ್ಪೋಸ್ ಮಾಡಿ ತಿರ್ಗಾ ಲ್ಯಾಂಡಿಂಗ್ ಟ್ರೈ ಮಾಡ್ಬೇಕಿತ್ತು ಅವರು. ಲ್ಯಾಂಡ್ ಮಾಡ್ಬೇಕು ಅಂದ್ರೆ ಅದೇ ವೆಯ್ಟ್ ಅಲ್ಲಿ ಲ್ಯಾಂಡ್ ಮಾಡಕ್ ಹೋದ್ರೆ ದೇ ಕ್ಯಾನ್ ಬರ್ಸ್ ದ ಇಂಜಿನ್ ವೀಲ್ಸ್ ಇರುತ್ತಲ್ಲ, ಲ್ಯಾಂಡಿಂಗ್ ಗೇರ್, ದೇ ಕ್ಯಾನ್ ಬ್ರೇಕ್ ದ ಲ್ಯಾಂಡಿಂಗ್ ಗೇರ್, ಸ್ಟ್ರಕ್ಚರಲ್ ಫೇಲ್ಯೂರ್ ಆ ತರ ಆಗುತ್ತೆ. ಸೇಮ್ ವೆಯ್ಟ್ ಅಲ್ಲಿ ಲ್ಯಾಂಡ್ ಮಾಡಕ್ಕಾಗಲ್ಲ. ಟೇಕ್ ಆಫ್ ವೆಯ್ಟ್ ಇಸ್ ಆಲ್ವೇಸ್ ಹೈಯರ್ ದನ್ ದ ಲ್ಯಾಂಡಿಂಗ್ ವೆಯ್ಟ್. ಕರೆಕ್ಟ್ ಸರ್. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ 133 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತೆ ಸರ್. ಇದಿನ್ನೂ ಜಾಸ್ತಿ ಆಗ್ಬೋದು ಅನ್ಸುತ್ತೆ. ಐ ಥಿಂಕ್ ಎವ್ರಿ ಒನ್ ವುಡ್ ಹ್ಯಾವ್ ಗಾನ್. ಆ ಸಿಚುವೇಶನ್ ನೋಡಿದ್ರೆ, ಆ ವಿಡಿಯೋ ನೋಡಿದ್ರೆ, ಐ ಡೋಂಟ್ ಥಿಂಕ್ ಸೊ ಎನಿ ಸರ್ವೈವರ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಅದ್ರ ಬಗ್ಗೆ ಮಾತಾಡಕ್ಕೂ ಕೇಳಕ್ಕೂ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅಷ್ಟೇ. ವೆರಿ ಬ್ಯಾಡ್ ಡೇ ಫಾರ್ ಏವಿಯೇಷನ್ ಟುಡೇ ವಾಟ್ ಇಟ್ ಹ್ಯಾಸ್ ಹ್ಯಾಪನ್. ಐ ಥಿಂಕ್ ಇನ್ ಎಂಟೈರ್ ಇಂಡಿಯನ್ ಹಿಸ್ಟ್ರಿ, ಏರ್ ಇಂಡಿಯಾ ಹಿಸ್ಟ್ರಿ ಅಂಡ್ ಇಂಡಿಯನ್ ಏವಿಯೇಷನ್ ಹಿಸ್ಟ್ರಿ, ಇಟ್ ಇಸ್ ಅ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಈ ತರ ಯಾವತ್ತೂ ಆಗಿಲ್ಲ ಇಂಡಿಯನ್ ಏರ್ಲೈನ್ಸ್ ಆಗಲಿ, even Boeing 787 for the Boeing. This is very unfortunate. ನಿಜ ಸರ್. ನೀವು ಆಗಲೇ ಉಲ್ಲೇಖ ಮಾಡ್ತಿದ್ರಿ ಸರ್, ಪೈಲಟ್ಗಳಿಗೆ ಟ್ರೈನಿಂಗ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಇಂಥ ಡಿಸ್ಟ್ರೆಸ್ ಸಿಚುವೇಶನಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಯಾವ ರೀತಿಯಾದಂಥ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್? ಯಾವ ಸಿಚುವೇಶನ್ಗಳಲ್ಲಿ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಟ್ರೈನಿಂಗ್ ಆಗಿರುತ್ತೆ? Every distress situation there will be trained, rigorously training will be done. But with this particular situation, there will be very limited training. ಏನಕ್ಕಂದ್ರೆ you don't have much time. Engine failure on takeoff idaga, you literally don't have much time. One single engine failure adre, you can again fly back to the safe altitude and you can retry back. You can unload the fuel dump ಮಾಡಿ ತಿರ್ಗಾ re-landing attempt ಮಾಡಬಹುದು. ಬಟ್ 2 ಇಂಜಿನ್ ಫೇಲ್ಯೂರ್ ಆದ್ರೆ ಅದಕ್ಕೆ ಈ ತರ ಸಿಚುವೇಶನ್ಗೆ ಅದಕ್ಕೆ ಯಾವ ತರ ಟ್ರೈನಿಂಗು ಇಲ್ಲ ಆಕ್ಚುಲಿ. ಬೋತ್ ಇಂಜಿನ್ ಫೇಲ್ಯೂರ್ಗೆ ಆನ್ ಟೇಕ್ ಆಫ್. ಇಂಜಿನ್ ಫೇಲ್ಯೂರ್ ಆನ್ ಟೇಕ್ ಆಫ್ ಸಿಂಗಲ್ ಇಂಜಿನ್, ದೇರ್ ಇಸ್ ಎ ಟ್ರೈನಿಂಗ್, ದೇರ್ ಇಸ್ ಎ ಪ್ರೊಸೀಜರ್. ಇಂಜಿನ್ ಫೇಲ್ಯೂರ್ ಆನ್ ಟೇಕ್ ಆಫ್ ಬೋತ್ ಇಂಜಿನ್, ಅದಕ್ಕೆ ಬೇರೆ ಏನಿಲ್ಲ. ಒಂದು 30 ಡಿಗ್ರೀಸ್ ಆಟಿಟ್ಯೂಡ್ ಅಲ್ಲಿ ಮುಂದೆಗಡೆ 30 ಡಿಗ್ರೀಸ್ ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ ಯಾವ್ದಾರು ಎಂಟಿ ಲ್ಯಾಂಡ್ ಆ ತರ ನೋಡಿ ಅದಕ್ಕೆ ಹೋಗಿ ಟ್ರೈ ಟು ಕ್ರಾಶ್ ಲ್ಯಾಂಡ್ ಅಷ್ಟೇ. ಅದ್ ಬಿಟ್ಟು ಬೇರೆ ಯಾವುದೇ ರೀತಿ ಟ್ರೈನಿಂಗ್ ಇರಲ್ಲ. ಆಮೇಲೆ ತಿರ್ಗಾ ಇಂಜಿನ್ ರೀಸ್ಟಾರ್ಟ್ ಮಾಡಕ್ಕೂ ಟೈಮ್ ಇಲ್ಲ. ದೇರ್ ಇಸ್ ನಾಟ್ ಎನಫ್ ಟೈಮ್. ಯು ಕಾಂಟ್ ಡೂ ಎನಿಥಿಂಗ್. ಇನ್ನು ಬೀಳ್ತಾ ಇದ್ದಂತಹ ಸಂದರ್ಭದಲ್ಲಿ ನೀವು ಹೇಳಿದ್ರೆ ಕಲ್ಲು ಬಿದ್ದಂಗೆ ಬೀಳುತ್ತೆ ಅಂತಂದ್ರೆ, ಅಂದ್ರೆ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೂ ಯಾವುದೇ ಆಪ್ಷನ್ ಇರೋದಿಲ್ವಾ ಸರ್ ಕೆಳಗಡೆ ಬರುವಂತ ಟೈಮ್ನಲ್ಲೂ? ದ ಓನ್ಲಿ ಆಪ್ಷನ್ ಏನಂದ್ರೆ ಈಗ ಮೇಲೆ ನೋಸ್ ಡೌನ್ ಮಾಡ್ಬೇಕು. ನೋಸ್ ಡೌನ್ ಅಂದ್ರೆ ನೀವು ಏರ್ಕ್ರಾಫ್ಟ್ ಸ್ಪೀಡ್ ಫಾರ್ವರ್ಡ್ ಮೊಮೆಂಟಮ್ ಕ್ರಿಯೇಟ್ ಮಾಡಬೇಕು. ಸ್ಪೀಡ್ ಕ್ರಿಯೇಟ್ ಹೆಂಗ್ ಮಾಡಕ್ಕಾಗುತ್ತೆ? ನೀವು ನೋಸ್ ಮೇಲ್ ಹತ್ತ ತರ ಆಟಿಟ್ಯೂಡ್ ಮಾಡಿದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ ಏರ್ಕ್ರಾಫ್ಟ್. ಅದು ಇನ್ನ ಸ್ಟಾಲ್ ಫಾಸ್ಟ್ ಆಗುತ್ತೆ. ನೀವ್ ಏನ್ ಮಾಡ್ಬೇಕು? ತಿರ್ಗಾ ಕೆಳಗ್ ಬೀಳೋ ತರನೇ ನೋಸ್ ಆಟಿಟ್ಯೂಡ್ ಮಾಡ್ಬೇಕು. ಬಟ್ ಇದ್ರಲ್ಲಿ ಇಲ್ಲ, ಇದ್ರಲ್ಲಿ ವಿಜುವಲ್ಸ್ ಅಲ್ಲಿ ಮೇಲ್ಗಡೆ ಇದೆ ನೋಸ್. ನೋಸ್ ಡೌನ್ ಮಾಡೋದ್ ಜಾಗ ಇಲ್ಲ ಕೆಳಗೆ ಹೋಗಕ್ಕೆ ಅವ್ರಿಗೆ. ದೇ ಡಿಂಟ್, ಬಟ್ ಸ್ಟಿಲ್ ದೇ ಕುಡಂಟ್ ಅವಾಯ್ಡೆಡ್ ಆ ಸಿಚುವೇಶನ್ ಅಲ್ಲಿ. ದೇರ್ ಇಸ್ ನಾಟ್ ಎನಫ್ ಸ್ಪೇಸ್. 800 feet is for Boeing 787. It's about, I think, 15 seconds. 15 to 20 seconds. ಅಷ್ಟೇ ಟೈಮ್ ಇದ್ದಿದ್ದು ಪೈಲಟ್ ಬಳಿ. ಅಷ್ಟೇ ಟೈಮ್. They could not have reacted. They would have straight away. ಅದು ಆಕ್ಚುಲಿ ಇಂಜಿನ್ ಫೇಲ್ಯೂರ್ ಆನ್ ಟೇಕ್ ಆಫ್ ಆಗಿರುತ್ತಲ್ಲ, ಸಡನ್ ಆಗಿ they could have reached V1 ಟೇಕ್ ಆಫ್. ಇನ್ನ ಲ್ಯಾಂಡಿಂಗ್ ಗೇರು ಅಪ್ ಆಗಿಲ್ಲ. ಅದು ಲ್ಯಾಂಡಿಂಗ್ ಗೇರ್ ಅಂದ್ರೆ ಈ ವೀಲ್ ಇರುತ್ತಲ್ಲ, ವೀಲ್ ನ ನಾರ್ಮಲಿ ಆಸ್ ಸೂನ್ ಆಸ್ ಯು ಟೇಕ್ ಆಫ್ ಪಾಸಿಟಿವ್ ರೇಟ್ ಆಫ್ ಕ್ಲೈಂಬ್ ಬಂದಾಗ ಯು ವಿಲ್ ವೀಲ್ ನ ರಿಟ್ರಾಕ್ಟ್ ಮಾಡ್ತೀವಿ. ಅಲ್ಲಿ ಪಾಸಿಟಿವ್ ರೇಟ್ ಆಫ್ ಕ್ಲೈಂಬ್ ಇಲ್ಲ, ವೀಲೇ ರಿಟ್ರಾಕ್ಟ್ ಮಾಡಿಲ್ಲ ಅವರು. ಸೊ ಇಟ್ ಮೀನ್ಸ್ ಜಸ್ಟ್ ಆಫ್ಟರ್ ಟೇಕ್ ಆಫ್ V1 ರೊಟೇಟ್ ಆದ ತಕ್ಷಣನೇ ದೇ ವುಡ್ ಹವ್ ಸೀನ್ ದೇರ್ ಇಸ್ ಎ ಪ್ರಾಬ್ಲಮ್ ಇನ್ ದ ಇಂಜಿನ್. ದೇ ಕುಡ್ ಹವ್ ರೆಕಗ್ನೈಸ್ಡ್. ಬಟ್ ಅವ್ರಿಗೆ ಬರಕ್ ಆಪ್ಷನ್ ಇಲ್ಲ. ದೇ ಕುಡ್ ನಾಟ್ ಏಬಲ್ ಟು ಕಮ್ ಬ್ಯಾಕ್. V1 ಸ್ಪೀಡ್ ಆದ್ಮೇಲೆ ದೇ ಕಾಂಟ್ ಏಬಲ್ ಟು ಸ್ಟಾಪ್.
ಅವ್ರು ಏನ್ ಮಾಡ್ಬೇಕಂತ ಟೇಕ್ ಆಫ್ ಮಾಡೇ ದೇ ಕುಡ್ ಏಬಲ್ ಟು ಫಿಕ್ಸ್ ದ ಪ್ರಾಬ್ಲಮ್ ವಾಟ್ಸ್ ಎವರ್. ಬಟ್ ಅಟ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ಅವರು ಏನು ಮಾಡಕ್ಕಾಗಿಲ್ಲ. ಪ್ರಯಾಣಿಕರನ್ನ ಅಲರ್ಟ್ ಮಾಡೋದಕ್ಕಾದ್ರೂ ಟೈಮ್ ಇರುತ್ತೆ ಸರ್, ಹಂಗೆ ಪ್ರಯಾಣಿಕರ ಸಿಚುವೇಶನ್ ಏನಾಗುತ್ತೆ ಅಂತ ಹೇಳಿ. ಐ ಥಿಂಕ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ಪ್ರಯಾಣಿಕರಿಗೆ ಏನಾಗಿದೆ ಅಂತಾನೆ ಗೊತ್ತಾಗಿರಲ್ಲ. ಅವ್ರು ಏನ್ ಮಾಡ್ಬೇಕಂದ್ರೆ ಮೇ ಬಿ ದೇ ವುಡ್ ಹವ್ ಟೋಲ್ಡ್ ಮೇಡ್ ಎ ಬ್ರೇಸ್ ಕ್ರಾಶ್ ಲ್ಯಾಂಡಿಂಗ್ ಅಂತ ಹೇಳಿರ್ಬೋದೇ ಹೊರತು ದಟ್ ವುಡ್ ಬಿ ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಈ ಸಿಚುವೇಶನ್ ಅಲ್ಲಿ ದೇ ವರ್ ಟ್ರೈಂಗ್ ಟು ಫಿಕ್ಸ್ ದ ಪ್ಲೇನ್. ದೇ ವಿಲ್ ಬಿ ಟ್ರೈಂಗ್ ಬಿಕಾಸ್ ದೇರ್ ಇಸ್ ನಾಟ್ ಎನಫ್ ಟೈಮ್ ಫಾರ್ ಎನಿಥಿಂಗ್. ಒಂದು 15-20 ಸೆಕೆಂಡ್ ಅಲ್ಲಿ ದ ಪೈಲಟ್ಸ್ ವುಡ್ ಹವ್ ಬೀನ್ ಟ್ರೈಂಗ್ ಟು ಫಿಕ್ಸ್ ದ ಪ್ಲೇನ್ ಇನ್ಸ್ಟೆಡ್ ಆಫ್ ಕಮ್ಯುನಿಕೇಟಿಂಗ್ ವಿತ್ ಪ್ಯಾಸೆಂಜರ್ಸ್, ಇನ್ಸ್ಟೆಡ್ ಆಫ್ ಕಮ್ಯುನಿಕೇಟಿಂಗ್ ವಿತ್ ಕ್ರೂ. ಆ ಪ್ಯಾಸೆಂಜರ್ಸ್ ಏನಾಗಿದೆ ಅಂತಾನು ಗೊತ್ತಿರಲ್ಲ ನನ್ನ ಪ್ರಕಾರ 99%. ದೇ ವುಡ್ ಹವ್ ಜಸ್ಟ್ ಟೇಕ್ ಆಫ್ ಕೆಳಗೆ ಬಿದ್ದೋಗಿರುತ್ತೆ ಅಷ್ಟೇ. ದೇ ವುಡಂಟ್ ಇವನ್ ನೋ ಎನಿಥಿಂಗ್. So it's very unfortunate for Indian aviation and world aviation history. This is one of the worst accidents actually. Very true sir. Thank you Captain Santosh ಅವರೇ, ಇಷ್ಟು ಹೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.